ಇವತ್ತಿನ ಆಪರೇಷನ್ ನಾಯಕರ ನಿವೃತ್ತಿ ಜೀವನದ ಬೆಳ್ಕೊಡೆ ಕಾರ್ಯಕ್ರಮದ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಾಗರದ ASP ಅವರಾದಂಥ ಬನಪ್ರಸಾದ್ ಅವರ, ಬೆಳ್ಕೊಡುಗೆ ಸಮಾರಂಭದ ಮುಖ್ಯ ಅತಿಥಿಗಳಾದಂಥ ಮಾಮಲೇಶ್ ನಾಯಕರು ಮತ್ತು ಅವರ ಕುಟುಂಬದವರೇ, ವೇದಿಕೆಯಲ್ಲಿರುವಂತಹ ನಮ್ಮ ವಿವಿಧ ಸ್ಟೇಷನ್ಗಳ ಸಬ್ ಇನ್ಸ್ಪೆಕ್ಟರ್ಗಳಾದಂಥ ನಮ್ಮ ಸಾಗರದ ಸಚಿವರು ಮತ್ತು ಪ್ರವೀಣ್, ಉಳಿದಂತೆ ಎಲ್ಲ ಇಲಾಖಾ ಅಧಿಕಾರಿಗಳೇ, ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಮಾಮಲೇಶ್ವರ ನಾಯಕರ ವೃತ್ತಿ ಜೀವನದಲ್ಲಿ ಜನರನ್ನ ಪ್ರೀತಿಯಿಂದ ಕಂಡ ಸಲುವಾಗಿ ಅನೇಕ ಜನ ನಮ್ಮ ಮುಖಂಡರೆಲ್ಲ ಬಂದಿದ್ದಾರೆ. ಪ್ರಭಾಕರ್ ಶೆಟ್ಟರು, ರಾಜಶೇಖರ್ ಗಾಳಿಪುರ, ಮಹಿಳೆ ಹುಚ್ಚಪ್ಪರು, ಅನಿಲ್ ಗೌಡರು, ನಮ್ಮ ಅವಿ ಹೆಗ್ಡೆಯವರು, ಹಾಗೆಯೇ ನಮ್ಮ ಶಾಸಕರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ ಮೂರ್ತಿ ಅವರು, ಮತ್ತು ಎಲ್ಲ ಇಲಾಖೆಯ ಸಿಬ್ಬಂದಿ ವರ್ಗದವರು ಮತ್ತು ನಾಗರಿಕ ಬಂಧುಗಳೇ, ಒಂದು ಒಳ್ಳೆಯ ಕಾರ್ಯಕ್ರಮ. ಯಾಕಂದರೆ ಮಾಮಲೇಶ್ ನಾಯಕರು ಇಲಾಖೆಯಲ್ಲಿ ಪೊಲೀಸ್ ಇಲಾಖೆ ಆದರೂ ಕೂಡ ಜನರ ಜೊತೆಗೆ ಬಹಳ ಸ್ನೇಹಪೂರ್ವಕವಾಗಿ ನಡ್ಕೊಂಡಂಥ ಒಬ್ಬ ಧೀಮಂತ ವ್ಯಕ್ತಿ. ಸಾಗರದ ಪಟ್ಟಣದಲ್ಲಿ ಅವರು ಮುಂಚೆ ಕೆಲಸ ಮಾಡಿದರು, ನಂತರದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡಿ ಪುನಃ ಸಾಗರಕ್ಕೆ ಬಂದು ಗ್ರಾಮಾಂತರ ಭಾಗದಲ್ಲಿ ಕೆಲಸ ಮಾಡಿದರು. ನಾನು ಅನೇಕ ಸಾರಿ ಹೋದಾಗ ನನಗೆ ಅವರು ಬಂದು ಹೇಳಿದ್ದು, ನಮ್ಮ ಹಿರಿಯರು ಬಂದರು ಸೇರಿಕೊಳ್ಳಿ ಅಂತ. ನಾನು ಯಾವತ್ತೂ ಹೆಸರಿಗೆ ಆಗಲಿಲ್ಲ. ನಮ್ಮ ಹಿರಿಯರು ಬಂದರು ಅಂತ ಭಾಳ ಗೌರವದಿಂದ ಕಂಡಿದ್ದಾರೆ. ಅದು ನಾನು ಬರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ನನ್ನ ಬದುಕಿನಲ್ಲಿ ನಾನು ಯಾವತ್ತೂ ಪೊಲೀಸ್ ಸ್ಟೇಷನ್ಗೆ ಇಲ್ಲಿಗಲ್ ಪ್ರಕರಣ ತಗೊಂಡೋಗಲ್ಲ. ಇಡೀ ಇಲಾಖೆ ಗೊತ್ತಿದೆ, ನ್ಯಾಯಬದ್ಧವಾಗಿರಬೇಕು, ಅದು ಸಂಬಂಧಪಟ್ಟ ಜನರಿಗೆ ನ್ಯಾಯ ಕೊಡಿಸ್ಬೇಕು. ಆ ರೀತಿಯಲ್ಲಿ ನಾನು ಹೋರಾಟ ಮಾಡಿದ್ದೇನೆ ಸ್ಟೇಷನ್ನಲ್ಲಿ. ಇಲ್ಲಿಗಲ್ ಪ್ರಕರಣ ನನ್ನ 73ನೇ ವಯಸ್ಸು ಒಂದು ಪ್ರಕರಣ ತಗೊಂಡೋಗಿದೆ. ಗೊತ್ತಿದ್ದರಿಗೆ ಗೊತ್ತಿರ್ಬೋದು, ಗೊತ್ತಿದ್ದರಿಗೂ ತಿಳ್ಕೊಳ್ಬೋದು. ಇತ್ತೀಚೆಗೆ ಬಂದರು ನಮ್ಮ ಬನಪ್ರಸಾದ್ ಸಾಹೇಬರು ನನಗೆ ಅಣ್ಣ ಅಂತ ಸಂಬೋಧಿಸ್ತಾರೆ. ಯಾವ ಕಾರಣ ನನಗೆ ಗೊತ್ತಿಲ್ಲ. ಅನೇಕ ಕಡೆಗಳಲ್ಲಿ ನನಗೆ ಸಿಕ್ಕಿದಾಗ ಅಣ್ಣ ಅಂತ ಸಂಬೋಧಿಸಿದ್ದಾರೆ. ಹಾಗೆ ಮಾಮಲೇಶ್ ನಾಯಕರು ವೃತ್ತಿ ಜೀವನದಲ್ಲಿ ಜನ ಕಳಿಸಿದ್ದಾರೆ, ಕೆಲಸ ಮಾಡಿದ್ದಾರೆ, ಜನರಿಗೆ ನ್ಯಾಯ ಕೊಡಿಸಿದ್ದಾರೆ. ಹಾಗಾಗಿ ಅವರ ಇವತ್ತಿನ ಬೆಳ್ಕೊಡುಗೆ ಸಮಾರಂಭ ಬಹಳ ಮಹತ್ವಪೂರ್ಣ ಕಾರ್ಯಕ್ರಮ. ನಮಗೆಲ್ಲ ನಮ್ಮ ವಿಶ್ವನಾಥ ಫೋನ್ ಮಾಡಿದ್ರು, 4 ಗಂಟೆಗೆ ಬರೋದು. ನಾನು 4 ಗಂಟೆಗೆ ನಡೆಯುತ್ತೆ ಅಂದರೆ ತಾವೆಲ್ಲ ಬರೋದು ಡೇಟ ದೀರ್ಘ ತೊಂದರೆ ಇಲ್ಲ. ನಾನು ನಮ್ಮ ಮೇಲೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕು. ಆದರೂ ಕೂಡ ನಮ್ಮ ಮಾಮಲೇಶ್ ನಾಯಕರ ಕಾರ್ಯಕ್ರಮವನ್ನು ಮುಗಿಸಿ ಹೋಗೋಣ ಅಂತೇಳಿ ಇಷ್ಟೊತ್ತಿನ ಕಾರ್ಯಕ್ರಮ ಪ್ರಾರಂಭವಾಗಿದೆ, ಚೆನ್ನಾಗಿದೆ. ಅವರ ನಿವೃತ್ತಿ ಜೀವನ ಚೆನ್ನಾಗಿ ಭಗವಂತ ಒಳ್ಳೆಯದು ಮಾಡಲಿ. ಮತ್ತು ಅವರ ಮಗಳ ಮದುವೆ ಶಿಷ್ಯನವರ ಹೋಗಿದ್ದು ನಮ್ಮ ಬೇಳೂರು ಸಾಹೇಬರ ಜೊತೆಗೆ ತುಂಬ ಅದ್ದೂರಿಯಾಗಿ ಒಳ್ಳೆ ಅಳಿಯನ್ನು ಪಡೆದರು. ಮಗನೂ ಕೂಡ ಒಳ್ಳೆ ಎಜುಕೇಷನ್ ಮಾಡ್ತಿದ್ದಾರೆ. ಅವರ ತುಂಬ ಕುಟುಂಬ ಒಳ್ಳೆಯ ರೀತಿಯಲ್ಲಿ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಈ ಸಂದರ್ಭ ಹಾರೈಸಿ ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಇಲಾಖೆಯ ಎಲ್ಲ ಸ್ತರದ ಅಧಿಕಾರಿಗಳ ಜೊತೆ ಆಗಮಿಸಿದ ತಮಗೆಲ್ಲರಿಗೂ ವಂದಿಸಿ, ಮಾಮಲೇಶ್ವರ ನಾಯಕ್ ಅವರು ತಮ್ಮ ವೃತ್ತಿ ಜೀವನದ 2ನೇ ಇನ್ನಿಂಗ್ಸ್ ಮುಗಿಸಿ ವಯೋನಿವೃತ್ತಿ ಆಗ್ತಾ ಇದ್ದಾರೆ. ತಮಗೆಲ್ಲ ಏನನ್ನಿಸ್ತೋ ಗೊತ್ತಿಲ್ಲ, ಮಾಮಲೇಶ್ವರ ನಾಯಕರ ಇನ್ನೊಂದು ಮುಖ ನೋಡಿದ ನನಗೆ ಈ ದಿನ ಅತ್ಯಂತ ಸಂತೋಷದ ದಿನ. ಅವರು ಅಧ್ಯಯನಶೀಲರು, ತುಂಬ ಓದುಗರು. ಇವತ್ತಿನ ನಂತರ ಬಹುಶಃ ಅವರ ಓದಿನ ಎಲ್ಲ ಪ್ರತಿಫಲ ಸಮಾಜಕ್ಕೆ ದೊರಕುವ ಸುಸಂದರ್ಭ ಒದಗಿ ಬರ್ತಾ ಇದೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಎಲ್ಲೇ ಡ್ಯೂಟಿಗೆ ಹೋಗಲಿ, ಯಾಕಂದರೆ ನಾನು ಡ್ಯೂಟಿಗೆ ಬಂದಿದ್ದೆ,
ಇಲ್ಲೊಂದು ಪುಸ್ತಕ ನೀಡಿರೋದೆ, ಇಂಥ ಪುಸ್ತಕ ಇದೆ, ಇದು ತಗೊಳ್ಳೋಣ, ನಿಮಗೂ ಒಂದು ಆಗಬೇಕಲ್ಲ ಅಂತ ಕೇಳಿಕೊಂಡು ಓದಿನ ಬಗ್ಗೆ ಹಂಚಿಕೊಂಡು ವ್ಯವಹರಿಸಿ ಒಂದಲ್ಲ ಎರಡು ಕಾಪಿ ತಂದು ನನಗೂ ಒಂದು ಕೊಟ್ಟು ಒಂದು ಇಟ್ಕೊಳ್ಳುವಂಥ ಆತ್ಮೀಯತೆ, ನನ್ನ ಅವರ ಮಧ್ಯದ ಆತ್ಮೀಯತೆ. ನನ್ನಲ್ಲಿ ನನ್ನ ಸಂಗ್ರಹದಲ್ಲಿ ಅವರು ಕೊಟ್ಟಿದ್ದೇ ಒಂದು 60-70 ಪುಸ್ತಕಗಳಿರ್ಬೋದು. ಪುಸ್ತಕಗಳ ವಿನಿಮಯ ನಮ್ಮದು ಒಂದು ನಿರಂತರ. ಎಲ್ಲೇ ಇರಲಿ, ಹೇಗೆ ಇರಲಿ, ನಾವೊಂದು ಕುಟುಂಬಸ್ಥರಾಗೆ ಇಲಾಖೆಯ ವ್ಯವಹಾರದ ಯಾವುದೇ ಜಂಜಾಟನ್ನು ನಮ್ಮ ನಡುವೆ ಇಲ್ಲದೆ ಅತ್ಯಂತ ಆತ್ಮೀಯತೆಯಿಂದ ಮನೆಯ ಒಬ್ಬ ಕುಟುಂಬದ ಸದಸ್ಯರಂತೆ ನೋಡ್ಕೊಳ್ತಾ ಸಾಗರದಲ್ಲಿ 2 ಅವಧಿ ಗ್ರಾಮಾಂತರ ಠಾಣೆಯಲ್ಲಿ ಈಗಿದ್ರೆ ಪೇಟೆ ಠಾಣೆಯಲ್ಲಿ ಮೊದಲಿನ ಅವಧಿಯನ್ನು ಮುಗಿಸಿ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿದ್ದವರು. ಎರಡೂ ಕಡೆಯನ್ನು ವಿಚಾರಿಸಿ ನೋಡಿದಾಗ ಪೇಟೆ ಠಾಣೆಯಲ್ಲಿಂದ ಕಿಂತ ಈಗ ಗ್ರಾಮಾಂತರ ಠಾಣೆಯಲ್ಲಿ ಡ್ಯೂಟಿ ಮಾಡುವಾಗ ಅವರು ಹೆಚ್ಚು ಮಾಗಿದವರು. ಅವರ ಅನುಭವ, ಅವರ ಕಾರ್ಯತತ್ಪರತೆ ಇಲ್ಲಿ ಅತ್ಯಂತ ಸೃಜನಶೀಲವಾಗಿ ಎದ್ದುಕೊಂಡಿತ್ತು. ಆಗಿನ ಪೇಟೆ ಠಾಣೆಯ ಅಗ್ರೆಸಿವ್ನೆಸ್ ಇಲ್ಲದೆ ಇದ್ದರೂ ಜನಸೇವಿ ಪೊಲೀಸ್ ಎಂಬ ಮಾತಿಗೆ ಒಂದು ಮುಕುಟ ಇದ್ದಂತೆ ಅವರ ನಡೆ ಇತ್ತು. ಸರ್, ತಮ್ಮ ವಿಶ್ರಾಂತ ಜೀವನ, ತಾವು ಎಂದೂ ವಿಶ್ರಾಂತಿಯನ್ನು ಬಯಸದೆ ಇದ್ದರೂ ಕೂಡ ವಿಶ್ರಾಂತಿ ಜೀವನ ಸುಖಮಯವಾಗಲಿ. ಸಾಗರದ ಮಹಾಗಣಪತಿ ಮಾರಿಕಾಂಬೆ ತಮಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ವಿಶ್ರಾಂತಿ ಜೀವನ ಸುಖಮಯವಾಗಿ ನಡೆಸಿಕೊಳ್ಳಿ ಅಂತ ನಮ್ಮ ಸಾಗರದ ಜನತೆಯ ಪರವಾಗಿ ವಿನಮ್ರವಾಗಿ ಬೇಡ್ಕೊಳ್ತಾ ತಮಗೆ ಆತ್ಮೀಯವಾಗಿ ಸಾಗರದಿಂದ ವಯೋನಿವೃತ್ತಿ ಒಂದು ಊರಿಗೆ ಹೋಗುವಾಗ ಹಾರೈಸಿ ನಡೆಸ್ತಾ ಇದ್ದೇವೆ. ನಮಸ್ಕಾರ. ಅನಿಸಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಿವೃತ್ತಿ ಜೀವನದ ಕೊನೆಯ ಹಂತದಲ್ಲಿರ್ತಕ್ಕಂಥ ಮಹೇಶ್ವರ ನಾಯ್ಕ ಅವರೇ ಹಾಗೂ ಸಾಗರದ ASP ಆಗಿರ್ತಕ್ಕಂಥ ASP ಅವರೇ ಹಾಗೂ ಮತ್ತು ವಿವಿಧ ಸ್ಥಳದ ಅನಂತಪುರ ಸಾಗರನ PSIಗಳೇ ಮತ್ತು ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ ಮತ್ತು ನಮ್ಮ ಮುಖಂಡರಾಗಿರ್ತಕ್ಕಂಥ ಗಂಜೆ ಚಂದ್ರಪ್ಪನವರೇ, ಹುಚ್ಚಪ್ಪನವರೇ, ನೀಲಗೌಡ್ರೆ, ನಮ್ಮ ಉದ್ಯಮಿಗಳ ಪ್ರಭಾಕರ್ ಶೆಟ್ಟರೆ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಏನಿವತ್ತು ಆಪರೇಷನ್ ನಾಯಕನಿಗೆ ನಿವೃತ್ತಿ ಜೀವನದ ಶುಭಾಶಯಗಳು ಹೇಳ್ಕೊಂಡಿರ್ತಕ್ಕಂಥ ಎಲ್ಲ ನನ್ನ ಪೊಲೀಸಿನ ಸಿಬ್ಬಂದಿ ವರ್ಗದವರೇ, ನಾನು ಬಹಳ ಹತ್ತಿರದಿಂದ ಕಂಡಿರ್ತಕ್ಕಂಥ ಒಬ್ಬ ಆಪರೇಷನ್ ನಾಯಕ ಅಂದರೆ ನಿಜವಾಗ್ಲೂ ಸಹ ಕೊರೋನಾ ಸಂದರ್ಭದಲ್ಲಿ ಅವರು ನಡ್ಕೊಂಡಿರ್ತಕ್ಕಂಥ ರೀತಿ ನಮಗೆ ಕಣ್ಣಿಗೆ ಕಟ್ಟಿದ ರೀತಿಯಲ್ಲಿದೆ. ಹಾಗಾಗಿ ಒಬ್ಬ ಇಲಾಖೆಯ ಮುಖ್ಯಸ್ಥ ಬಹುಶಃ ಜನಾನುರಾಗಿ ಆಗಿದ್ರೆ ಅದು ಸಾಮಾಜಿಕ ಕಳಕಳಿಯನ್ನು ಹೊಂದಿ ನಾಗರಿಕರ ಜೊತೆಗೆ ಸರಿಸಮಾನ ಭಾವನೆಯಿಂದ ನಾವು ಹೊಂದ್ಕೊಂಡ್ರೆ ಯಾವ ರೀತಿ ನಮಗೆ ಇಲಾಖೆ ಮತ್ತು ನಾಗರಿಕರ ಮಧ್ಯೆ ಇರ್ತಕ್ಕಂಥ ಸ್ಪಂದನೆ ನಿಜವಾಗ್ಲೂ ಸಹ ಒಂದು ಅತ್ಯುತ್ತಮವಾದ ರೀತಿಯಲ್ಲಿ ಅವರು ನಮ್ಮನ್ನು ನಡೆಸ್ಕೊಂಡಿದ್ದಾರೆ. ಹಾಗಾಗಿ ಮತ್ತೆ ಇನ್ನೊಂದೆರಡು ಘಟನೆಗಳು ಹೇಳೋದಾದರೆ ನಮಗೆ ನಮ್ಮ ಹುಣಸೂರು ಅಂತಕ್ಕಂಥ ಗ್ರಾಮದಲ್ಲಿ ಕೂಡ ಮಾರಿಜಾತ್ರೆ, ಆದರೆ ಮಾರಿಜಾತ್ರೆ ಸಂದರ್ಭದಲ್ಲಿ ಬಹುಶಃ ನಮಗೆ ಈ ಗುಂಡಾಗಿ ಮಠ 108 ಜೂಜುಗಳನ್ನ ಅಂತಕ್ಕಂಥ ಒತ್ತಾಯ ಮಾಡ್ತಾರೆ. ಆದರೆ ನಾವೆಲ್ಲೂ ಕೂಡ ಆ ಥರದ ಇದಕ್ಕೆ ನಾವೆಲ್ಲೂ ಕೂಡ ಅವಕಾಶವನ್ನು ನಾವು ಕೊಡಲ್ಲ. ಆದರೆ ಅದಕ್ಕೂ ಕೂಡ ಬಹಳ ನಿರ್ಬಂಧಗಳಲ್ಲಿ KG ಕೊಪ್ಪ ಮತ್ತು ಹುಣಸೂರಿನಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಅದನ್ನು ನಡೆಸ್ಕೊಂಡಿರ್ತಕ್ಕಂಥದಕ್ಕೆ ನಿಜವಾಗ್ಲೂ ಸಹ ನಾನು ವಿಶೇಷವಾಗಿ ಕಾಂಗ್ರೆಸ್ ನಾಯಕರಿಗೆ ಹೃದಯಪೂರ್ವಕ ಅರ್ಪಿಸ್ತೇನೆ. ಯಾಕಂತಂದರೆ ನಾನು ಬಹುಶಃ ಬಹಳಷ್ಟು ನಾನು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬಹಳ ಕಡಿಮೆ. ಆದರೂ ಕೂಡ ಇನ್ನೇನು ಅನಿವಾರ್ಯ ಆಕಸ್ಮಿಕ ಆಕ್ಸಿಡೆಂಟ್ ಆದರೆ ಯಾರಾದರೂ ಮರಣ ಹೊಂದಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೋಗಿರ್ತಕ್ಕಂಥದ್ದಿದೆ. ಆದರೆ ಒಬ್ಬ ಪೊಲೀಸ್ ಇಲಾಖೆಯ ಅಧಿಕಾರಿಗೆ ಒಂದು ಗಂಡು ಹೃದಯ ಮತ್ತು ಹೆಣ್ಣು ಹೃದಯ ಎರಡೂ ಇರಬೇಕಾಗುತ್ತೆ. ಆದರೆ ಮಾನವೀಯತೆ
ಶಾಂತಿಯನ್ನು ಇಟ್ಕೊಂಡು ಸ್ಪಂದಿಸ್ತಕ್ಕಂಥ ಕೆಲಸ ನಿಜವಾಗಿ ತಾವು ಮಾಡಿದರೆ ಎಲ್ಲದನ್ನೂ ಕೂಡ ಕಾನೂನನ್ನು ಅಳತೆ ಮಾಡಿದೆ ಒಂದಿಷ್ಟು ಮಾನವೀಯ ಮೌಲ್ಯಗಳನ್ನು ತೋರಿಸಿ ಜನರಿಗೆ ಸಹಕಾರ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾನು ಖಂಡಿತೇನೆ. ಹಾಗಾಗಿ ಅದಕ್ಕೂ ಸಹ ನನಗೆ ಅಭಾರಿಯಾಗಿದೆ ಅಂತಕ್ಕಂಥ ಮಾತು. ಹಾಗೆ ಈ ಸಾಗರದಲ್ಲಿ ಬಹುಶಃ ಅವರಿಗೆ ಎಲ್ಲರೂ ಕೂಡ ಚಿರಪರಿಚಿತ ಬಹುಶಃ ನೆಂಟರ ರೀತಿಯಲ್ಲಿ ವರ್ತಿಸ್ತಕ್ಕಂಥದ್ದು ಕೂಡ ನಮ್ಮನ್ನು ಕಂಡಿದ್ದೇನೆ. ಆದರೆ ಅವರು ನಡ್ಕೊಂಡಿರ್ತಕ್ಕಂಥ ರೀತಿ ಮತ್ತು ನಮ್ಮೆಲ್ಲ ಜನರಿಗೆ ಭಾವೈಕ್ಯತೆ ಸಂಬಂಧ ಇದೆಯಲ್ಲ, ಆ ಸಂಬಂಧ ಹೀಗೆ ಅದು ಮುಂದುವರಿಲಿ. ನೀವು ಕೂಡ ಏನು ವಿಶ್ವಾಸಿ ಜೀವನದಲ್ಲಿ ನಿಮಗೆ ಇನ್ನೂ ಕೂಡ ದೇವರು ಆರೋಗ್ಯ ಐಶ್ವರ್ಯ ಜೊತೆಗೆ ನಿಮಗೆ ಒಳ್ಳೆಯ ಮಕ್ಕಳನ್ನ ಒಳ್ಳೆಯ ಅಳಿಯನನ್ನು ಕೂಡ ನಿಮಗೆ ಗಮನಿಸಿದ್ದಾನೆ. ನಾವೆಲ್ಲರೂ ಕೂಡ ನಿಮಗೆ ನಿಮ್ಮ ಮಗಳ ಮದುವೆ ಸಹ ನಾವೆಲ್ಲ ಬಹಳಷ್ಟು ಜನ ಇಲ್ಲಿ ಬಂದಿದ್ದೀವಿ. ಹಾಗಾಗಿ ನೀವೆಲ್ಲರೂ ಕೂಡ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಅಂದೆ ಯಾವುದೋ ಅನುಭವ ಇಲ್ಲದೆ ಜನರ ಜೊತೆಗೆ ಅವಿನಾಭಾವನ್ನ ಸಂಬಂಧ ಇಟ್ಕೊಂಡಿರೋದಕ್ಕೆ ಇಷ್ಟೆಲ್ಲ ಜನ ಸೇರಿರ್ತಕ್ಕಂಥದ್ದು ಕೂಡ ಒಂದು ಉದಾಹರಣೆ ಅಂತ ಹೇಳಿ ನಾನು ಭಾವಿಸ್ತಾ ನಿಮ್ಮ ಮುಂದಿನ ಜೀವನ ಸುಖಕರವಾಗಿರಲಿ. 100 ವರ್ಷ ಬಾಳಿ ಇನ್ನೂ ಜನರಿಗೆ ಬಹುಶಃ ಹೆಗ್ಡೆಯವರು ಹೇಳಿದ್ರು ಬಹುಶಃ ಪುಸ್ತಕವನ್ನು ಓದ್ತಕ್ಕಂಥ ಹವ್ಯಾಸ ಇದೆ ಅಂತೇಳಿ. ನಿಜವಾಗೂ ಕೂಡ ಅದೊಂದು ಬಹಳ ಒಳ್ಳೆಯ ಅಭ್ಯಾಸ. ಆ ಥರದಲ್ಲಿ ಕೂಡ ನೀವು ಬಹಳಷ್ಟು ಜನರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಆಗಲಿ ಅಂತಕ್ಕಂಥ ಭಾವನೆಯನ್ನ ವ್ಯಕ್ತಪಡಿಸಿ ಮುಂದಿನ ಜೀವನದಲ್ಲಿ ನಿಮಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ